ವೇಶ್ಯವಾಟಿಕೆಗೆ ತೊಡಗುತ್ತಿದ್ದಾರೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಈ ಶರಣು ಸಲ್ಗಾರ್ ಒಂದಲ್ಲ ಒಂದು ರೀತಿಯಲ್ಲಿ ಹೀರೋ ಆಗಬೇಕೆಂಬ ನಿಟ್ಟಿನಲ್ಲಿ ಏನಾದರೂ ಒಂದು ಎಡವಟ್ಟು ಮಾಡಿಕೊಂಡು ತಾನು ಇಷ್ಟೊಂದು ಫೋಜಿಂಗ್ ಕೊಟ್ಟು ನಾನೇ ಎಲ್ಲ ಟಿವಿಯಲ್ಲಿ ಬರಬೇಕು, ನಾನೇ ಎಲ್ಲ ವಾರ್ತೆಗಳಲ್ಲಿ ಬರಬೇಕು, ನಾನು ಎಲ್ಲ ಸಮಸ್ಯೆ ಜಾತ ನಾನೇ ಹೊರಲಾಗಬೇಕೆಂಬ ನಿಟ್ಟಿನಲ್ಲಿ ಒಂದಿಷ್ಟೆಲ್ಲ ಡಂಬರಾಟಗಳನ್ನು ಮಾಡಿಕೊಂಡು ಅನೇಕ ರೀತಿಗಳಿಂದ ಏನೋ ಒಂದಿಷ್ಟು ನಾನು ಫೇಮಸ್ ಆಗಬೇಕೆಂಬ ನಿಟ್ಟಕ್ಕೆ ಬರ್ತಾರೆ. ಇವರು ಮಾಡ್ಕೊಂಡು ಬಂದಿದ್ದು ಅದೇ ಕೆಲಸ. ಆದರೆ ಇವತ್ತೊಂದು ಹೊಸ ಇತಿಹಾಸ ಬರಲಿಕ್ಕೆ ಹೊರಟಿದ್ದಾರೆ ನಮ್ಮ ಶರಣು ಸಲ್ಗಾರ್ ಅವರು. ರಾಜ್ಯದ ಮುಖ್ಯಮಂತ್ರಿಗಳೇ ಒಂದಿಷ್ಟು ಗಮನ ಹರಿಸಿ ಅನೇಕ ಜನ ಮಹಿಳೆಯರು ವೇಶ್ಯವಾಟಿಕೆಯಲ್ಲಿ ತೊಡಗುತ್ತಿದ್ದಾರೆ, ಅದು ನಾನು ಸಾಕ್ಷ್ಯಮೇತ ನಿಮಗೆ ತಂದು ಕೊಡ್ತೇನೆ ಎನ್ನುವ ಮೂಲಕ ಇವತ್ತ ಮಹಿಳೆಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಶರಣು ಸಲ್ಗಾರ್ ಅವರು. ಯಾಕೆ ವಿಷಯ ರೈತರ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಒಂದಿಷ್ಟು ವಿಳಂಬ ನೀತಿ ತೋರಿಸ್ತಾ ಇದೆ ಎಂಬ ಕಾರಣಕ್ಕಾಗಿ ರೈತರ ಬಗ್ಗೆ ಮಾತಾಡೋದು ಬಿಟ್ಟು ಮಹಿಳೆಯರ ಬಗ್ಗೆ ಮಾತನಾಡಿ ಯಾಕೆ ಈ ರೀತಿ ಅವಮಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜನವಾದಿ ಮಹಿಳಾ ಸಂಘಟನೆಗಳಾಗಿರ್ಬೋದು ಅಥವಾ ಮಹಿಳಾ ಸಂಘಟನೆಗಳಾಗಿರ್ಬೋದು ಅಥವಾ ಇನ್ಯಾವುದೇ ಮಹಿಳೆಯರ ಪರ ಇರ್ತಕ್ಕಂಥ ಸಂಘಟನೆಗಳಾಗಿರ್ಬೋದು, ಅದು ಶರಣು ಸಲ್ಗಾರ್ ಅವರ ಮನೆಗೆ ಹೋಗಿ ಕೇಳಬೇಕೆನ್ನುವುದೇ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಪ್ರಮುಖ ಮನವಿಯಾಗಿದೆ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹೆಣ್ಣು ಮಕ್ಕಳಿದ್ದಾರೆ, ಶರಣು ಸಲ್ಗಾರ್ ಮನೆಯಲ್ಲಿ ಕೂಡ ಹೆಣ್ಣು ಮಕ್ಕಳಿದ್ದಾರೆ. ಆದರೆ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ನಾವು ಪದಗಳನ್ನ ಬಳಸ್ಕೊಳ್ಳಬೇಕು, ಯಾವ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ಗೌರವಿಸಬೇಕು, ಯಾವುದೇ ಹೆಣ್ಣು ಮಕ್ಕಳಿರಲಿ ಅವರು ನಾವು ಗೌರವದಿಂದ ಕಾಣುವಂತಹ ಪಕ್ಷ ನಮ್ಮ ಬಿಜೆಪಿ ಪಕ್ಷವಾಗಿದೆ ಅಂತ ಜಂಬ ಕೊಚ್ಚಿಕೊಂಡು ಹೇಳ್ತಕ್ಕಂಥ ಬಾಯಲ್ಲಿ ಇಂಥ ಅಸುಸಂಸ್ಕೃತ ಮಾತನಾಡುವ ಮೂಲಕ ಮಹಿಳೆಯರನ್ನ ಅವಮಾನಿಸುವಂತ ರೀತಿಯಲ್ಲಿ ಮಾತನಾಡುವುದು ಎಷ್ಟು ಮಟ್ಟಿಗೆ ಸರಿ ಎಂಬುದು ಶರಣು ಸಲ್ಗಾರ್ ಅವರೇ ಉತ್ತರ ಕೊಡಬೇಕಾಗಿದೆ. ಮೊನ್ನೆ ಬಸವಕಲ್ಯಾಣದಲ್ಲಿ ನಡೆದಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡದ ಸರ್ಕಾರ ಕೊಡ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಆ ಒಂದು ಪ್ರತಿಭಟನೆಯಲ್ಲಿ 60 ಮೆರವಣಿಗೆ ಮಾಡಿಕೊಂಡು ಮೈಯೆಲ್ಲ ಒಂದಿಷ್ಟು ಚಮಕ ಹೊಡ್ಕೊಂಡ್ರು. ಬಹುಶಃ ಮುಂದಿನ ಕಾಲಘಟ್ಟದಲ್ಲಿ ಅವರನ್ನು ಚಪ್ಪಲಿ ಸೇವೆ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅವರು ಒಂದೊಂದರ ವಿಭಿನ್ನವಾಗಿ ಸೇವೆ ಮಾಡಿಕೊಂಡು ಬರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಈ ಒಂದು ವಿಚಾರದಲ್ಲಿ ಕೂಡ ಬಹುಶಃ ಸೇವೆ ಆಗಬಹುದು ಅಂತಕ್ಕಂಥ ವಿಚಾರವನ್ನ ನಾವು ಇಲ್ಲಿ ಊಹಿಸಿಕೊಳ್ಳಬೇಕಾಗಿದೆ. ಯಾಕಂದ್ರೆ ಬಸವಣ್ಣನ ನಾಡಿನಲ್ಲಿ ಮಹಿಳೆಯರಿಗೆ ಅಗೌರವವಾಗಿ ನೋಡಿಕೊಳ್ಳುವಂತ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಶರಣು ಸಲ್ಗಾರ್ ಅವರು ಇದ್ದಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ. ಹಾಗಾದ್ರೆ ಯಾಕೆ ಆ ವಿಷಯನ ಇಲ್ಲಿ ತಂದ್ರು, ಆ ವಿಷಯನ ಇಲ್ಲಿ ಯಾಕೆ ಮಾತಾಡಿದ್ರು ಅನ್ನೋದನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕಾಗಿದೆ. ಹಾಗಾದ್ರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ವೇಶ್ಯವಾಟಿಕೆ ತೊಡಗುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ಅಲ್ಲೇನು ಹೊಸ ಪ್ಯಾಕೇಜ್ ಕೊಡಬೇಕಾ ಸರ್ಕಾರದವರು ಅನ್ನೋದನ್ನ ಇಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಹಾಗಾದ್ರೆ ಶರಣು ಸಲ್ಗಾರ್ ಅವರು ಯಾಕೆ ಹೆಣ್ಣು ಮಕ್ಕಳನ್ನ ನೋಡಿ ಈ ರೀತಿ ಹೇಳಿದ್ರು ಅಥವಾ ಅವ್ರು ಹೇಳಬೇಕಂದ್ರೆ ಈ ರೀತಿಯಾಗಿ ಹೇಳಿದ್ರು ಗೊತ್ತಿಲ್ಲ, ಅದನ್ನ ಸ್ಪಷ್ಟಪಡಿಸಬೇಕಾಗಿದೆ. ಹಾಗಾದ್ರೆ ಹೆಣ್ಣು ಮಕ್ಕಳೇ ಜಾಗೃತರಾಗಿ, ಹೆಣ್ಣು ಮಕ್ಕಳೇ ನಿಮಗೆ ಅವಮಾನ ಮಾಡಿರ್ತಕ್ಕಂಥ ಶಾಸಕರ ವಿರುದ್ಧ ಧರಿ ಏಳಲು ಮುಂದಾಗಿ ಎನ್ನುವಂತ ಮೂಲಕ ಇವತ್ತು ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಮಹಿಳೆಯರಲ್ಲಿ ಕಳಕಳಿ ಮಾಡಿಕೊಳ್ತಾ ಇದೆ. ಇವತ್ತು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಹೆಣ್ಮಕ್ಳಿದ್ದಾರೆ. ಇವತ್ತು ನೀವೆಲ್ಲಾ ರಾಜ್ಯಕ್ಕೆಲ್ಲ ನೀವು ವಹಿಸ್ಕೊಂಡ್ರೆ ಇವತ್ತು ಸುಮಾರು ಜನ ಇವತ್ತು ನಿಮ್ಮ ಸೇವೆ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ. ಸಲ್ಗಾರ್ ಅವರೇ ಅರ್ಥ ಮಾಡ್ಕೊಳ್ಳಿ. ನೀವ್ ಹೇಳ್ತಕ್ಕ ಮಾತನ್ನ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನೀವೇ ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಹರಿಬಿಟ್ಟಿದ್ದೀರಿ. ನೀವು ಆಡಿರ್ತಕ್ಕಂಥ ಮಾತು ನೀವು ವಾಪಸ್ ತಗೊಳ್ಳೇಬೇಕು ಅಂತಕ್ಕಂಥ ಮಾತನ್ನ ಈ ಹೇಳುವ ಮೂಲಕ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ನಾನು ನಿಮ್ಮ ಎಂಪಿ ಮುದಾಳೆ. ನಮ್ಮ ಹೆಣ್ಮಕ್ಳು ವೇಶ್ಯಾವಾಟಿಕೆ ಇರ್ತಕ್ಕಂಥದ್ದು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ನಮ್ಮ ಹೆಣ್ಮಕ್ಳು ವೇಶ್ಯಾವಾಟಿಕೆ ಇರ್ತಕ್ಕಂಥದ್ದು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ನಮ್ಮ ಹೆಣ್ಮಕ್ಳು ವೇಶ್ಯಾವಾಟಿಕೆ ಇರ್ತಕ್ಕಂಥದ್ದು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಅಂದ್ರೆ ನೀವೆಲ್ಲರೂ ಅದಕ್ಕೆ ಕಣ್ಣು ಮುಚ್ಚಿ ಬೆಚ್ಚಿ ಬೆಂಗಳೂರಲ್ಲಿ ಬೇಕಾದ್ರೆ ಕೂತಿದೆ. ಭಯ ನನ್ನ ಸತ್ಯ ಮುಖ್ಯಮಂತ್ರಿಗಳೇ ನಿಮಗೆ ಹೇಳ್ತೀನಿ, ಬಡತನಕ್ಕಾಗಿ ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ವೇಶ್ಯಾವಾಟಿಕೆ ಇರ್ತಕ್ಕಂಥದ್ದು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಬಡತನಕ್ಕಾಗಿ ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ವೇಶ್ಯಾವಾಟಿಕೆ ಇರ್ತಕ್ಕಂಥದ್ದು ನಿಮ್ಗೆ ಸಾಕ್ಷಿ ಸಮೇತನಕ್ಕಾಗಿ ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ವೇಶ್ಯಾವಾಟಿಕೆ ಇರ್ತಕ್ಕಂಥದ್ದು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಅಂದ್ರೆ ಬಡತನಕ್ಕಾಗಿ ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ವೇಶ್ಯಾವಾಟಿಕೆ ಇರ್ತಕ್ಕಂಥದ್ದು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಅಂದ್ರೆ ಬಡತನಕ್ಕಾಗಿ ಎಷ್ಟೋ ಜನ ನಮ್ಮ ಹೆಣ್ಮಕ್ಳು
ವೇಶ್ಯಾವಾಟಿಕೆ ಇರ್ತಕ್ಕಂಥದ್ದು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಅಂದ್ರೆ ನೀವೆಲ್ಲರೂ ಅದಕ್ಕೆ ಕಣ್ಣು ಮುಚ್ಚಿ ಬೆಚ್ಚಿ ಬೆಂಗಳೂರಲ್ಲಿ ನೀವೆಲ್ಲರೂ ಕುಂತಿದ್ದೆ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವಾಟ್ಸ್ಆಪ್ ಮೂಲಕ ಬರೆದು ತಿಳಿಸಿ. ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಕಾರ ಸಿಗಲಿ ಎಂಬ ಕಾರಣಕ್ಕಾಗಿ ನಾನು ಮನವಿ ಮಾಡುತ್ತೇನೆ.